ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಮುಂದಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಭೀಷ್ಮ ದುರ್ಯೋಧನಿಗೆ ಹೇಳ್ತಿರುವಂಥ ಮಾತುಗಳನ್ನ ನಾವು ಕಳೆದ ಸಂಚಿಕೆಯಲ್ಲಿ ಕೇಳ್ತಾ ಇದ್ವಿ. ಅದು ಎಲ್ಲರ ಎದುರುಗಡೆನೇ ಹೇಳ್ತಾ ಇದ್ದಾನೆ. ಹೀಗಾಗಿ ಬಹುಶಃ ದುರ್ಯೋಧನಿಗೆ ಬೇಸರ, ಮುಜುಗರ ಎಲ್ಲವೂ ಆಗಿರೋಕ್ಕೆ ಸಾಧ್ಯ. ಬಟ್ ಆತನು ಮಾಡಿರುವಂಥ ತಪ್ಪು, ಸೊ ಅದು ಇಲ್ಲಿವರೆಗೆ ಬಂದು ನಿಂತಿದೆ. ಸೊ ಭೀಷ್ಮ ಕೊನೆಯ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಬೇಸಿಕಲಿ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಈಗ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದಾಗ ಇನ್ನೂ ಕೆಲವೇ ದಿನಗಳಲ್ಲಿ ದ್ರೋಣ, ದುಶಾಸನ, ಕರ್ಣ ಎಲ್ಲರ ಸಾವಾಗುತ್ತೆ. ಅದ್ರ ಜೊತೆಗೆ ದುರ್ಯೋಧನ ಇನ್ನೂ ಉಳಿದಿರುವಂಥ ಸಹೋದರರಿದಲ್ಲ, 70-80 ಜನ ಸಹೋದರರಿರಬೇಕು ಅಲ್ವಾ, ಉಳಿದ ರಾಜರುಗಳಿರ್ಬೇಕು, ಅವರೆಲ್ಲರ ಸಾವು ಕೂಡ ಆಗ್ತಾ ಇದೆ. ಸೊ ಅದನ್ನ ನೋಡಿ ಭೀಷ್ಮ ಹೇಳೋ ಮಾತುಗಳನ್ನ ದುರ್ಯೋಧನ ಏನು ಹೇಳ್ತಾನೆ ಇನ್ನು ಮುಂದುವರಿಸ್ತಾನೆ ಭೀಷ್ಮ. ಸಿಟ್ಟು ಬಿಡು, ಅವ್ರ ಮೇಲಿಂದ ದ್ವೇಷ ಬಿಡು, ಪಾಂಡವ್ರ ಮೇಲಿಂದು ಇಲ್ಲಿಗೆ ಸಾಕು ಇದು. ಯಾಕೆಂದರೆ ಅರ್ಜುನ ಮಾಡಿದ ಇದೊಂದು ಕಾರ್ಯವೇ ನಿದರ್ಶನ ಅಂತ, ಅವನು ಏನೂ ಮಾಡಬಲ್ಲ ಅನ್ನೋದಕ್ಕೆ ನಿದರ್ಶನ ಅಂತ. ಭೀಷ್ಮನಿಗೆ ನಿಜವಾಗಿ ನೀರು ಬೇಕಿತ್ತೋ ಅಥವಾ ತೋರ್ಸೋದಕ್ಕೆ ಮಾಡೋದು ಅಂತ ಗೊತ್ತಾಗೋ ಥರ ಇದೆ. ಯಾಕಂದ್ರೆ ಆ ಘಟನೆನ ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ನನ್ನ ಸಾವಿನೊಂದಿಗೆ ಕೊನೆಯಾಗಲಿ ಇದು. ಹಾಗಾಗಿ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ ಅಂತ ಹೇಳ್ತಾನೆ. ನಿನ್ನ ಮನಸ್ಸು ಬದಲಾಯಿಸ್ಕೊ, ಅರ್ಧ ರಾಜ್ಯ ಕೊಟ್ಟುಬಿಡು ಅವರಿಗೆ. ಧರ್ಮರಾಜ ಇಂದ್ರಪ್ರಸ್ಥವನ್ನು ಆಳಲಿ, ಅವನು ಇಂದ್ರಪ್ರಸ್ಥವನ್ನು ಆಡಲಿ. ಅದಲ್ಲದೆ ಹಾಗೆ ಮಾಡದೇ ಇದ್ದರೆ ನಿನ್ನವರನ್ನು ನೀನು ಕೊಂದಾಗತ್ತೆ ಅಂತ. ಮಾ ಮಿತ್ರ ಧೃಕ್ ಅಂತ ಹೇಳ್ತಾನೆ. ಅಂದರೆ ನಿನ್ನವರನ್ನು ಕೊಲ್ತೀನಿ ನೀನು ಅಂತ. ಹಾಗಾಗಿ ಪಾಪಾಂ ಕೀರ್ತಿಂ ಪ್ರಾಪ್ಸಸೆ ಕೌರವೇಂದ್ರ ಅಂತ, ಕೆಟ್ಟ ಕೀರ್ತಿ ಬರುತ್ತೆ ನಿನಗೆ ಅಂತ, ದುಷ್ಕೀರ್ತಿ ಬರುತ್ತೆ ಅಂತ. ಅಂದರೆ ಬಲಿ ಕೊಟ್ಟೆ ಅಂತ ಆಗತ್ತೆ ಅಂತ. ನಿನ್ನನ್ನು ನಂಬಿ ಬಂದವರು, ನಿನ್ನ ಸಹೋದರರು, ಈಗ ರಾಜರೆಲ್ಲ ಅವನ ಇದಕ್ಕೆ ಬಂದವರು ಇರ್ತಾರಲ್ಲ, ನಿನ್ನವರೆಲ್ಲರನ್ನೂ ಕೊಂದ ದುಷ್ಕೀರ್ತಿ ಬರುತ್ತೆ ನಿನಗೆ. ಹಾಗಾಗಿ ಅದನ್ನು ಮಾಡಬೇಡ, ಅವರು ಇಂದ್ರಪ್ರಸ್ಥ ಆಳ್ಕೊಳ್ಳಿ, ಕೊಟ್ಬಿಡು ಅಂತ. ಎಲ್ಲ ರಾಜರುಗಳ ನಡುವೆ ಒಂದು ಶಾಂತಿ ಬರಲಿ ಅಂತ ಹೇಳ್ತಾನೆ. ಸಂಗಚ್ಛಂತಾಂ ಪಾರ್ಥಿವಾ ಪ್ರೀತಿಮಂತಹ ಅಂತ, ಎಲ್ಲರೂ ಒಬ್ಬರ ಬಗ್ಗೆ ಒಬ್ಬರಿಗೆ ಸದ್ಭಾವನೆಯನ್ನು ಇಟ್ಟುಕೊಂಡು ಭೂಮಂಡಲದ ರಾಜರುಗಳೆಲ್ಲ ಒಟ್ಟಿಗೆ ಬದುಕಲಿ ಅಂತ. ಅಂದರೆ ಇಷ್ಟು ಕಾಲ ಈ ಯುದ್ಧ, ಈ ಆಡಳಿತ, ರಾಜ್ಯ ಇದರಲ್ಲೇ ಇದ್ದ ಭೀಷ್ಮ ಆಡ್ತಾ ಇರೋ ಮಾತುಗಳು ಅಂತ. ಮತ್ತು ಅವನ ಬದುಕಿನಲ್ಲಿ ಇದು ಕಾಣಿಸುತ್ತೆ ನಮಗೆ. ಭೀಷ್ಮ ಅನಿವಾರ್ಯವಾದ ವಿಷಯ ಬಿಟ್ಟರೆ ಅವನು ಯುದ್ಧ ಮಾಡಿದ ಘಟನೆಗಳಿಲ್ವಲ್ಲ. ಪರಶುರಾಮರು ಬಂದು ಅಂಬೆಯ ವಿಷಯಕ್ಕೆ ಯುದ್ಧಕ್ಕೆ ನಿಂತರೂ ಯುದ್ಧ ಮಾಡ್ದ. ಅದನ್ನು ಹೊರತುಪಡಿಸಿ ಅಂಥ ಮಹಾವೀರ, ಅಷ್ಟು ಯುದ್ಧ ವಿದ್ಯೆ ಇತ್ತು, ಕರೆಕ್ಟಾಗಿ ಹೇಳಬೇಕು ಅಂದರೆ ವೇಸ್ಟ್ ಆಗೋಯ್ತು ಅಂತ ಹೇಳಬೇಕು. ಏನು ಮಾಡಲೇ ಇಲ್ವಲ್ಲ ಅಂತ. ಅವನು ಯುದ್ಧಗಳನ್ನು ಮಾಡಲಿಲ್ಲ ಅಂತ. ಅವನು ಅಲ್ಲಿ ಪಾಂಡುವಿನ ಬಗ್ಗೆ ಒಂದು ಮಾತು ಬರುತ್ತೆ. ಪಾಂಡು ದಿಗ್ವಿಜಯ ಮಾಡುತ್ತಾನೆ. ಪಾಂಡು ದಿಗ್ವಿಜಯ ಮಾಡಿದಾಗ ಏನು ಬರೀತಾರೆ ವ್ಯಾಸರು ಅಂತ ಅಂದರೆ, ಹಿಂದೆ ಬಹಳ ಹಿಂದೆ ಯಾವುದೆಲ್ಲ ಇವರ ಭೂಮಿಯಾಗಿತ್ತೋ ಅದೆಲ್ಲ ಪಾಂಡುವಿನ ಕಾಲದಲ್ಲಿ ಮತ್ತೆ ಬಂದು ಸೇರಿತು ಅಂತ ಬರೀತಾರೆ. ಇವರದ್ದನ್ನೆಲ್ಲ ಯಾರ್ಯಾರು ಕಿತ್ಕೊಂಡಿರ್ತಾರಲ್ಲ, ಗಡಿ ಸಮಸ್ಯೆಗಳಿರತ್ತಲ್ಲ, ಆ ಗಡಿಯಲ್ಲಿ ಒಂದಿಷ್ಟನ್ನ ಆಚೆ ರಾಜ್ಯಗಳು ಕಿತ್ಕೊಂಡಿರ್ತವೆ. ಈಗ POK ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ, ಇನ್ಯಾವುದೋ ಚೀನಾ ಆಕ್ಯುಪೈಡ್ ಮಾಡಿರುತ್ತೆ, ಈ ಥರದ್ದೆಲ್ಲ ಇರತ್ತಲ್ಲ ನಮ್ಮಲ್ಲಿ. ಅಂತ ಎಷ್ಟನ್ನು ಬಿಟ್ಬಿಟ್ಟಿರ್ತೀವಿ. ಸಾಧಾರಣ ನಾವು ಎಷ್ಟನ್ನೋ ಇಟ್ಕೊಂಡಿರ್ತೀವಿ, ಎಷ್ಟನ್ನೋ ಬಿಟ್ಟಿರ್ತೀವಿ, ಎಲ್ಲ ದೇಶಗಳಲ್ಲಿ ಇರತ್ತಲ್ಲ. ಅಂಥದ್ದು ಪಾಂಡುವಿನ ಕಾಲದಲ್ಲಿ ಹಿಂದಿರುಗಿ ಬಂತು ಅಂತ ಬರುತ್ತೆ. ಅದರ ಅರ್ಥ ಪಾಂಡುವಿಗಿಂತ ಮೊದಲು ರಾಜ್ಯಭಾರ ಮಾಡಿದವನು ಭೀಷ್ಮ. ಅದು ಅವನು ಯುದ್ಧ ಮಾಡಿ ಆ ಭೂಮಿಯನ್ನು ಕಿತ್ಕೊಳ್ಳೋಕೆ ಹೋಗಿಲ್ಲ ಅಂತ. ಕರೆಕ್ಟ್ ಅಲ್ವಾ? ಅವನಿಗೆ ಸಾಮರ್ಥ್ಯ ಏನು ಪಾಂಡುವಿಗಿಂತ ಕಡಿಮೆ ಅಲ್ವಲ್ಲ, ಪಾಂಡುವಿಗಿಂತ ಹೆಚ್ಚೇ ಇತ್ತಲ್ಲ. ಪಾಂಡುವಿನಿಂದ ಸಾಧ್ಯ ಆಗೋದು ಅವನಿಂದ ಸಾಧ್ಯ ಆಗಿ ಆಗ್ತಿತ್ತು. ಆದರೂ ಅವನು ಅದ್ಯಾವುದೂ ಮಾಡಲಿಲ್ಲ ಅಂತ, ರಾಜ್ಯ ವಿಸ್ತಾರ ಅಂಥದ್ದು ಏನನ್ನೂ ಮಾಡಲೇ ಇಲ್ಲ ಅಂತ. ಭೀಷ್ಮ ದಿಗ್ವಿಜಯ ಮಾಡ್ದ ಅಂತಲೂ ಕೂಡ ಇಲ್ಲ ಅಂತ.
ಅನಿವಾರ್ಯವಾದಲ್ಲಿ ಮಾತ್ರ ಯುದ್ಧ ಮಾಡಿದ್ದಾನೆ. ಹಾಗಾಗಿ ಭೀಷ್ಮನ ನಿಲುವು ಅಂಥದ್ದು ಅಂತ, ಅನಿವಾರ್ಯಕ್ಕೆ ಮಾತ್ರ ಯುದ್ಧ ಅನ್ನೋದು ಅವನ ನಿಲುವು ಅಂತ. ಹಾಗಾಗಿ ಅವನು ಹೇಳ್ತಾನೆ ಸಂಗಚ್ಛಂತಾಂ ಪಾರ್ಥಿವ ಪ್ರೀತಿಮಂತಹ ಅಂತ, ಅಂದರೆ ಒಟ್ಟಾಗಿ ಬಾಳಲಿ ಅವರೆಲ್ಲ ಅಂತ. ಪಿತಾ ಪುತ್ರಂ ಮಾತುಲಂ ಭಾಗಿನೇಯ ಭ್ರಾತಾ ಚೈವ ಭ್ರಾತರಂ ಪ್ರೈತು ರಾಜನ್ ಅಂತ, ಅಂದರೆ ತಂದೆ ಮಗನ ಜೊತೆಗೆ ಸೇರ್ಕೊಳ್ಳಿ, ಸೋದರ ಮಾವನ ಜೊತೆಗೆ ಅಳಿಯ ಸೇರ್ಕೊಳ್ಳಿ, ಅಣ್ಣ ತಮ್ಮಂದ್ರ ಒಟ್ಟಿಗೆ ಸೇರ್ಕೊಳ್ಳಿ ಅಂತ. ಇಲ್ಲಿರೋದು ಅದೇ ಆಗಿದೆಯಲ್ಲ, ಸಂಬಂಧಿಗಳಲ್ಲಿ ಇದೆಯಲ್ಲ, ಅದೆಲ್ಲ ಆಗಲಿ ಅಂತ. ಒಂದೊಮ್ಮೆ ನೀನು ಈ ಮಾತು ಕೇಳಲಿಲ್ಲ ಅಂತ ಅಂದರೆ ಎಲ್ಲರೂ ಸಾಯ್ಬೇಕಾಗತ್ತೆ ಅನ್ನೋದು ಅಲ್ಲದ ಬೇರೆ ದಾರಿ ಇಲ್ಲ ಇಲ್ಲಿ, ಅದೊಂದೇ ದಾರಿ ಇರೋದು. ಇದನ್ನು ಇಷ್ಟು ಹೇಳ್ತಾನೆ ಅವನು. ಇದನ್ನು ಹೇಳುವಾಗ ಸೌಹೃದಾದಾಪಗೇಯ ಅಂತ ಸಂಜಯ ಹೇಳ್ತಾನೆ, ಅಂದರೆ ಭಾಳ ಪ್ರೀತಿಯಿಂದ ಹೇಳ್ದ, ಪ್ರೀತಿಯ ಕಾರಣಕ್ಕಾಗಿ ಹೇಳ್ದ ಅಂತ. ಅದು ಆ ಪ್ರೀತಿಯಲ್ಲಿ ದುರ್ಯೋಧನನ ಮೇಲೆ ಪ್ರೀತಿನೂ ಇತ್ತು ಅಂತ. ಸೌಹಾರ್ದವನ್ನು ಹೇಳ್ತಾನೆ ಇಲ್ಲಿ ಸಂಜಯ. ಆ ಶಬ್ದ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅವನು ನ್ಯಾಯ ಅನ್ಯಾಯದ ವಿಷಯ ಇಟ್ಟುಕೊಂಡು ಇಲ್ಲಿ ಮಾತಾಡ್ತಾ ಇರೋದಲ್ಲ. ಪಾಂಡವರಿಗೆ ದಕ್ಕಬೇಕಾದದ್ದು ನ್ಯಾಯ, ಹಾಗಾಗಿ ಕೊಡುವಂತಲ್ಲ, ಸಾಯ್ತೀರಿ ಎಲ್ಲರೂ ಅಂತ. ಇವನು ಮೊಮ್ಮಗನೇ ಅಲ್ವಾ? ಇವನು ಮೊಮ್ಮಗನೇ. ಅಂದರೆ ನೀವು ಸಾಯ್ತೀರಿ, ಅವರಿಗೂ ನಷ್ಟ ಆಗತ್ತೆ, ಬೇರೆ ರಾಜರುಗಳು ಸಾಯ್ತಾರೆ, ಸಂಬಂಧಗಳು ಹಾಳಾಗತ್ತೆ ಅನ್ನುವ ಆ ಒಂದು ಭಾವದಿಂದಲೇ ಅವನು ಮಾತಾಡಿದ್ದು. ಇಷ್ಟು ಮಾತಾಡೋದವನು ಸುಮ್ಮನಾಗ್ಬಿಡ್ತಾನೆ ಇಷ್ಟು ಹೇಳಿ, ಮತ್ತು ಮಾತು ಮುಂದುವರಿಸೋದಿಲ್ಲ. ಭೀಷ್ಮ ಇಷ್ಟು ಹೇಳಿ ಮೌನಿ ಆಗ್ತಾನಲ್ಲ, ಮತ್ತಾರು ಮಾತಾಡೋದಿಲ್ಲ, ಎಲ್ಲ ಹೊರಟೋಗ್ತಾರೆ, ತಮ್ಮ ಶಿಬಿರಕ್ಕೆ ಹೊರಟೋಗ್ತಾರೆ. ಇನ್ನು ಯುದ್ಧಕ್ಕೆ ಸಿದ್ಧರಾಗಿಲ್ಲ, ಬೆಳಗಾದ ಕೂಡಲೇ ಮತ್ತೆ ಬಂದಿದ್ದಾರೆ, ಮತ್ತೆ ಅಲ್ಲಿಗೆ ಹೋಗಿ ಸಿದ್ಧರಾಗಿ ಬರ್ಬೇಕು ಅವರು. ಆಯುಧಗಳನ್ನೆಲ್ಲ ಇಟ್ಕೊಂಡ್ ಬಂದಿಲ್ಲ ಇಲ್ಲಿ. ಅವರೆಲ್ಲ ಮತ್ತೆ ವಾಪಸ್ಸು ಅವರವರ ಶಿಬಿರಗಳಿಗೆ ಹಿಂದಿರುಗಿದ ಮೇಲೆ ಕರ್ಣ ಬರ್ತಾನೆ ಅಲ್ಲಿಗೆ. ಈಶದಾಗತ ಸಂತ್ರಾಸಃ ತ್ವರಯಾ ಉಪಜಗಾಮಹ ಅಂತ ಕೂಡಲೇ ಬರ್ತಾನೆ. ಅಂದರೆ ನೋವಿರುತ್ತೆ ಅವನಿಗೆ ಅಂತ, ಸಂತ್ರಾಸಹ ಅಂತ. ಅವನು ನೊಂದಿರ್ತಾನೆ, ಭೀಷ್ಮ ಬಿದ್ದ ಅನ್ನೋದು ಅವನಿಗೂ ನೋವು ತಂದಿರುತ್ತೆ ಅಂತ. ಬಂದವನು ನೋಡ್ತಾನೆ, ನಿಂತು ನೋಡ್ತಾನೆ, ಶರತಲ್ಪದಲ್ಲಿ ಮಲಗಿರೋದನ್ನು ನೋಡ್ತಾನೆ. ಅವನು ಕಣ್ಣು ಮುಚ್ಚಿರ್ತಾನೆ ಆಗ, ಅಂದರೆ ಭೀಷ್ಮ ಕಣ್ಣು ಮುಚ್ಚಿಕೊಂಡು ಮಲಗಿರ್ತಾನೆ. ಬಂದವನು ಗದ್ಗದ ಧ್ವನಿಯಲ್ಲಿ ಮಾತಾಡ್ತಾನೆ, ಸಾಶ್ರುಕಂಠಸ್ತದ ವೃಷಃ ಅಂತ. ಅಂದರೆ ಧ್ವನಿ ಗದ್ಗದ ಆಗಿರುತ್ತೆ, ಅಂದರೆ ಅವನಿಗೆ ದುಃಖ ಆಗಿರುತ್ತೆ. ಅದಕ್ಕಿಂತ ಮೊದಲು ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಭ್ಯೇತ್ಯ ಪಾದಯೋಸ್ತಸ್ಯ ನಿಪಪಾತ ಮಹಾದ್ಯುತಿ. ಅವನ ಕಾಲಿಗೆ ನಮಸ್ಕಾರ ಮಾಡಿ ಗದ್ಗದಿತನಾಗಿ ಮಾತಾಡ್ತಾನೆ. ಏನು ಹೇಳ್ತಾನೆ ಅಂದರೆ, ಪ್ರತಿನಿತ್ಯ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ನಲ್ಲ, ನೀನು ಅತ್ಯಂತ ದ್ವೇಷಿಸ್ತಾ ಇದ್ಯಲ್ಲ, ಅಂತಹ ರಾಧೇಯ ಬಂದಿದ್ದೀನಿ ಅಂತ ಹೇಳ್ತಾನೆ. ರಾಧೇಯೋಹಂ ಕುರುಶ್ರೇಷ್ಠ ನಿತ್ಯಂಚಾಕ್ಷಿಗತಸ್ತವ ದ್ವೇಷ್ಯ ಅತ್ಯಂತ ಮನಾಗಾ ಸನ್ನಿತಿ ಚೈನಮುವಾಚ ಅಂತ. ಮಾತಲ್ಲಿ ಬಹಳ ಇದೆ, ಗದ್ಗದಿತನಾದರೂ ನಿನ್ನ ಕಣ್ಣಿಗೆ ನಿತ್ಯ ಕಾಣಿಸ್ಕೊಳ್ತಾ ಇದ್ದೆ, ಆದ್ರೆ ನೀನನ್ನು ನೋಡ್ತಿರ್ಲಿಲ್ಲ ಅಂತ ಅರ್ಥ. ಅದಕ್ಕೆ ನೀ ನನ್ನನ್ನು ಯಾವತ್ತೂ ನೋಡಲಿಲ್ಲ ಅನ್ನೋ ಥರ. ಮತ್ತೆ ನಿನಗೆ ನಿತ್ಯ ದ್ವೇಷಿ ನಾನು ಅಂತ, ನನ್ನನ್ನು ದ್ವೇಷ ಮಾಡ್ತಾ ಇದ್ದೆ, ನಾನಿನ್ನನ್ನು ದ್ವೇಷಿಸ್ತಾ ಇದ್ದೆ ಅಂತ ಹೇಳಲ್ಲ, ನೀನು ನನ್ನನ್ನು ದ್ವೇಷಿಸ್ತಾ ಇದ್ದೆ, ಅಂತಹ ರಾಧೇಯ ಬಂದಿದ್ದೇನೆ ಅಂತ. ಅವನ ಮಾತನ್ನು ಕೇಳಿ ಕಷ್ಟಪಟ್ಟು ಕಣ್ಣು ತೆರಿತಾನೆ ಭೀಷ್ಮ. ಬಲಾತ್ ಸಂವೃತ ಲೋಚನ, ಕಷ್ಟಪಟ್ಟು ಕಣ್ಣ ತೆಗಿತಾನೆ, ಸಂವೃತ್ತ ಲೋಚನ ಅಂತ. ಸ್ವಲ್ಪ ತೆಗೆದು ನಿಧಾನವಾಗಿ ಅವನನ್ನು ನೋಡ್ತಾನೆ. ನೋಡಿ ತುಂಬ ಪ್ರೀತಿಯಿಂದ ಮಾತಾಡ್ತಾನೆ ಅವನ ಜೊತೆಗೆ, ತುಂಬ ಪ್ರೀತಿಯಿಂದ, ಸಸ್ನೇಹಂ ಅಂತ, ತುಂಬ ಪ್ರೀತಿಯಿಂದ. ಆದರೆ ಮಾತನಾಡುವಾಗ ಸುತ್ತ ಬೇರೆ ಯಾರು ಇದಾರಾ ಇಲ್ವಾ ಅಂತ ನೋಡ್ತಾನೆ. ಬೇರೆ ಯಾವ ರಾಜರು ಇರೋದಿಲ್ಲ, ಎಲ್ಲ ಹೊರಟೋಗಿರ್ತಾರೆ. ಅಂದರೆ ಅವನು ಮಾತಾಡದವನು ಕಣ್ಮುಚ್ಕೊಂಡ್ಬಿಡ್ತಾನೆ. ಅವನಿಗೆ ಉಳಿದರೆಲ್ಲ ಹೊರಟೋಗಿದ್ದು ಗಮನಿಸಿರೋದಿಲ್ಲ ಭೀಷ್ಮ. ನೋವು ಇರುತ್ತೆ, ಅದರದ್ದು ವೇದನೆನೂ ಇರುತ್ತೆ, ಕಣ್ಮುಚ್ಕೊಂಡಿರ್ತಾನೆ. ಸುತ್ತ ಯಾರೂ ಇಲ್ಲ ಅನ್ನೋದನ್ನು ಗಮನಿಸಿ ಸಮುತ್ಸಾರ್ಯಚ ರಕ್ಷಿಣ, ತನ್ನನ್ನು ಕಾಯೋದಕ್ಕೆ ಅಂತ ನಿಲ್ತಿರ್ತಾರಲ್ಲ ಅವರನ್ನು ದೂರ ಕಳಿಸ್ತಾನೆ. ಅಂದರೆ ತಾನು ಆಡುವ ಮಾತು ಅವ್ರು ಯಾರಿಗೂ ಕೇಳಬಾರ್ದು, ಅಷ್ಟು ದೂರಕ್ಕೆ ಕಳಿಸಿ
ಪಿತೇವ ಪುತ್ರಂ ಗಾಂಗೇಯ ಪರಿಶ್ವಜ್ಜೈಕ ಬಾಹುನ ಅಂತ. ಒಂದು ಕೈ ಎತ್ತಿ ಅವನನ್ನು ಆಲಿಂಗನ ಮಾಡ್ಕೋತಾನೆ. ಒಂದು ಕೈಯಲ್ಲಿ, ಎರಡು ಕೈಯಿಂದ ಈಗ ಆಲಿಂಗನ ಮಾಡ್ಕೊಳಕ್ ಆಗಲ್ವಲ್ಲ, ಮೇಲೂ ಬಾಣ, ಎಲ್ಲ ಕಡೆ ಬಾಣ ಇದೆ. ಒಂದು ಕೈಯಿಂದ ಈಗ ಆಲಿಂಗನ ಮಾಡ್ಕೊಳ್ತಾನೆ. ಹೇಗೆ ಅಂದರೆ ಪಿತೇವ ಪುತ್ರಂ ಅಂತ, ತಂದೆ ಮಗನನ್ನು ಆಲಿಂಗನ ಮಾಡ್ಕೊಂಡಂತೆ ಮಾಡ್ಕೊಳ್ತಾನೆ. ಬಾ ಬಾ ಅಂತ ಹೇಳ್ತಾನೆ. ಏಹಿ ಬಾ, ನನ್ನ ಜೊತೆಗೆ ಯಾವಾಗಲೂ ಸ್ಪರ್ಧೆ ಮಾಡ್ತಾ ಇದ್ದೆ ನೀನು ಅಂತ. ಸ್ಪರ್ಧಸೆ ತ್ವಂ ಮಯಾ ಸಹ ಅಂತ, ಯಾವಾಗಲೂ ನನ್ನ ಜೊತೆಗೆ ಒಂದು ಸ್ಪರ್ಧೆ ಇತ್ತು ನಿಂದು. ನೀ ಬರದೇ ಇದ್ದಿದ್ರೆ ನಿನ್ಗೆ ಒಳ್ಳೇದಾಗ್ತಾ ಇರಲಿಲ್ಲ ಈಗ ಅಂತ ಹೇಳ್ತಾನೆ. ನಿನಗೆ ಈ ಸಂದರ್ಭದಲ್ಲೂ ನನ್ನ ಹತ್ರ ಬರದೇ ಇದ್ದಿದ್ರೆ ನಿನಗೆ ಒಳ್ಳೇದಾಗ್ತಾ ಇರಲಿಲ್ಲ ಅಂತ. ಯದಿಮಾಂ ನಾಭಿಗಚ್ಚೇತ ನತೆ ಶ್ರೇಯೋ ಭವೇ ಧ್ರುವಂ ಅಂತ. ಈ ಮಾತಲ್ಲಿ ಬಹಳ ಅಂಶಗಳಿವೆ. ನಮ್ಮಲ್ಲಿ ಎಂಥ ದ್ವೇಷ ಎಂಥ ಇದಿದ್ರು ಅವರು ಏನೋ ತುಂಬ ಅನಾರೋಗ್ಯ ಆಗಿ ಮಲಗಿಬಿಟ್ರೆ ಅವಾಗ ಹೋಗಿ ಮಾತಾಡ್ಸೋದು ಅಂತ ಇರುತ್ತೆ. ಈಗೆಲ್ಲ ಸ್ವಲ್ಪ ಕಡಿಮೆ ಇದೆ. ಮೊದಲು ಈ ಮನೆಗಳಲ್ಲಿ ಜಗಳ ಭಾಳ ಇರ್ತಿತ್ತಲ್ಲ, ಅಣ್ಣ ತಮ್ಮಂದ್ರ ಜಗಳ ಇರ್ತಿತ್ತು. ನಿನ್ ಮನೆ ಕಾಲಿಡಲ್ಲ ಅಂತ ಹೇಳಿ ಹೋಗ್ಬಿಡ್ತಿದ್ರು, ಏನೇನೋ ಧೀರ ಪ್ರತಿಜ್ಞೆ ಎಲ್ಲ ಮಾಡ್ತಾ ಇದ್ರಲ್ಲ, ಅವನ ಮನೇಲಿ ನೀರು ಕುಡಿಯಲ್ಲ ಅಂತ ಏನೇನೋ ಇರ್ತಿತ್ತು. ಅದೆಲ್ಲ ಮಕ್ಕಳು ಮೊಮ್ಮಕ್ಕಳ ಕಾಲದವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ರು. ಈಗ ಪುರ್ಸೊತ್ತಿಲ್ಲ ನಮಗೆ, ಪ್ರೀತಿ ಮಾಡೋಕ್ಕೂ ಪುರ್ಸೊತ್ತಿಲ್ಲ, ದೇಶ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಅವರು ರುಗ್ಣಾವಸ್ಥೆಯಲ್ಲಿದ್ದರೆ ಮಲಗಿದ್ರೆ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಅಂತ ಇರ್ತಾ ಇತ್ತು. ಅಷ್ಟರ ನಂತರ ಬೆಳೆಸಬಾರದು ಅಂತ. ಆಮೇಲೆ ಮರಣಾಂತಾನಿ ವೈರಾಣಿ ಅಂತ ರಾಮ ಹೇಳಿದ ಮಾತದು. ಸಾವಿನ ನಂತರ ಅಂತೂ ಯಾರು ದ್ವೇಷ ಬೆಳೆಸಬಾರ್ದು, ಸಾವಿನವರೆಗೆ ಮಾತ್ರ ದ್ವೇಷ ಅಂತ. ಸತ್ತ ಮೇಲೆ ದ್ವೇಷ ಮಾಡಬೇಡಿ ಅಂತ. ನಮಗೆ ಇವತ್ತಿನವರಿಗೆ ಅದನ್ನು ಬಹಳ ದೊಡ್ಡದಾಗಿ ಪಾಠ ಮಾಡಬೇಕಾಗಿದೆ. ನಾವಿವತ್ತು ಸತ್ತವರನ್ನು ದ್ವೇಷ ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೈದಾಡ್ಕೊಂಡು ಇರೋದು ಯಾರನ್ನ ಅಂದ್ರೆ ಸತ್ತವ್ರ ಬಗ್ಗೆನೆ ಅಂತ. ಎಲ್ಲ ಬದುಕು ಮುಗಿದು ಹೋಗಿದೆ, ಅವರನ್ನು ಬೈಕೊಂಡು ಕೂರ್ತಾ ಇದ್ದೀವಿ ಇಲ್ಲಿಗೆ ನಾವು ಅಂತ. ಅದು ಮಾಡ್ತಾ ಇದ್ದೀವಿ. ಕರೆಕ್ಟ್. ಇದಕ್ಕೊಂದು ಉದಾಹರಣೆ, ತುಂಬ ಒಳ್ಳೆಯ ಉದಾಹರಣೆ ಇದೆ. ಇವರು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ಬರು ದಿಗ್ಗಜರ ಮಧ್ಯೆ ವೈರತ್ವ ಇತ್ತು. ಅವ್ರು ಇರೋ ತನಕ ಜಗಳ ಆಡಿದ್ರು ಧಾರವಾಡದಲ್ಲಿ. ಯಾರು ಅಂದ್ರೆ ಶಂಭಾ ಜೋಶಿ ಮತ್ತು ಬೇಂದ್ರೆ ಅವರು. ಓಕೆ. ಆದ್ರೆ ಇವ್ರು ಯಾರೋ ಒಬ್ರು ಈ ತರ ರುಗ್ಣಾವಸ್ಥೆಯಲ್ಲಿದ್ದಾಗ, ಅಸ್ವಸ್ಥತೆ ಇದ್ದಾಗ ಅವ್ರು ಹೋಗಿ ಮಾತಾಡಿದ್ದು ಮತ್ತು ಕಣ್ಣೀರು ತುಂಬಿಕೊಂಡಿದ್ದನ್ನು ನಾನು ಹಿಂಗೆ ಒಂದು ಕಡೆ ಓದಿದ ನೆನಪಿದೆ ನನಗೆ. ಸೊ ಅದು ನನಗೆ ನೆನಪು ಬಂತು. ಯಾಕಂದ್ರೆ ಅವರಿಬ್ಬರ ಮಧ್ಯೆ ವಾದ ವಿವಾದ ಜಟಾಪಟಿ ನಡೀತಿತ್ತಂತೆ. ಹಾಗಾಗಿ ನಿನಗೆ ಒಳಿತಾಗ್ತಾ ಇರಲಿಲ್ಲ ಅಂತ ಮಾತಾಡ್ತಾನೆ. ಅಂದ್ರೆ ಅದರಲ್ಲಿ ಒಂದು ಇದಿದೆ ಅಂತ, ಹೋಗ್ಬೇಕು ಅಂತ ಸಮಯದಲ್ಲಿ ಅಂತ. ಅದು ಹೇಳಿದವನು ಹೇಳ್ತಾನೆ, ಕೌಂತೆಯಸ್ತ್ವಂ ನ ರಾಧೇಯ, ನೀನು ಕುಂತಿಯ ಮಗ, ರಾಧೆಯ ಮಗ ಅಲ್ಲ. ನೀನು ಕೌಂತೆಯ, ರಾಧೇಯ ಅಲ್ಲ ನೀನು. ಅದು ನನಗೆ ನಾರದರು ಹೇಳಿ ಗೊತ್ತು ಅಂತ ಹೇಳ್ತಾನೆ. ವಿದಿತೋ ನಾರದ ಅನ್ಮಮ ಅಂತ. ಅಂದ್ರೆ ಇವನು ಕರ್ಣ ಕುಂತಿಯ ಮಗ ಅನ್ನೋದು ಭೀಷ್ಮನಿಗೂ ಗೊತ್ತಾಗಿತ್ತು ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಒಂದು ಹಂತದಲ್ಲಿ ಗೊತ್ತಾಗಿತ್ತು ಅಂತ. ಅದಲ್ಲದೆ ವ್ಯಾಸರು ಹೇಳಿದ್ರು ನನಗೆ, ಕೃಷ್ಣದ್ವೈಪಾಯನಾಚ್ಚೈವ, ಕೃಷ್ಣ ಕೂಡ ಹೇಳಿದ್ದ ಕೇಶವಾಚ್ಚನ ಸಂಶಯ ಅಂತ. ಅಂದ್ರೆ ನನಗೆ ಅದರಲ್ಲಿ ಅನುಮಾನವೇ ಇಲ್ಲ ಅಂತ. ಯಾಕೆಂದ್ರೆ ನಾರದರು, ವ್ಯಾಸರು, ಕೃಷ್ಣ 3 ಜನ ಹೇಳಿದ್ರು. ಈ ಮಹಾಭಾರತದ ರಚನೆ, ಈಗ ಮಹಾಭಾರತವನ್ನು ಅವ್ರು ನಿರೂಪಿಸಿರುವ ವಿಧಾನ ಹೆಂಗಿದೆ ಅಂತ ಅಂದರೆ, ನೀವೊಂದು 10 ಸಲ ಇಡೀ ಮಹಾಭಾರತ ಓದದೇ ಇದ್ರೆ ಮಹಾಭಾರತದಲ್ಲಿ ಏನಾಗಿದೆ ಅಂತ ಗೊತ್ತಾಗೋಲ್ಲ. ಕರೆಕ್ಟ್. ನೋಡಿ, ಇಲ್ಲಿ ಹೇಳ್ತಾನೆ ಭೀಷ್ಮ, ನನಗೆ ನಾರದರು ಹೇಳಿದ್ರು, ಕೊನೆ ಕಾಲದಲ್ಲಿ ಹೇಳ್ತಾ ಇರೋದು. ನಾವು ನೋಡ್ಕೊಂಡು ಬಂದ್ವಲ್ಲ, ಅಲ್ಲಿ ಯಾವತ್ತಾರು ನಾರದರು ಭೀಷ್ಮ ಮಾತಾಡ್ಕೊಂಡು ಈ ಘಟನೆ ಏನು ಹೇಳಿದ ಅಂತ ಒಂದು ಘಟನೆ ಬಂದಿಲ್ಲ. ವ್ಯಾಸರು ಯಾವಾಗ ಹೇಳಿರ್ಬೋದು ಭೀಷ್ಮನಿಗೆ ಗೊತ್ತಿಲ್ಲ. ಕೃಷ್ಣ ಭೀಷ್ಮ ಯಾವಾಗ ಸಿಕ್ಕಿದ್ರು ನಮಗ್ ಗೊತ್ತಿರೋದು. ಕೃಷ್ಣ ಭೀಷ್ಮ ಭೇಟಿ ಮಾಡಿದ್ ಎಲ್ಲಿ ಅಂದ್ರೆ ಕಥೆಯಲ್ಲಿ ಅಂತ ನೋಡಿದ್ರೆ, ಒಂದು ಇಂದ್ರಪ್ರಸ್ಥದಲ್ಲಿ ಕೃಷ್ಣನ ಭೇಟಿ ಆಗಿದೆ. ಅವರು ಬಂದು ಇದನ್ನ ಮಾಡಿದ್ರಲ್ಲ, ಯಾವುದು ರಾಜಸೂಯ ಯಾಗ ಮಾಡಿದಾಗ ಭೀಷ್ಮ ಕೃಷ್ಣ ಭೇಟಿಯಾದ ಸನ್ನಿವೇಶ ಇದೆ. ಅದನ್ನು ಬಿಟ್ಟರೆ ಸಂಧಾನಕ್ಕೆ ಹೋದಾಗ ಭೀಷ್ಮ ಕೃಷ್ಣ ಎದುರಾಗಿದ್ದಾರೆ. ಅದನ್ನು ಬಿಟ್ಟರೆ ಯುದ್ಧ ರಂಗದಲ್ಲೇ ಕಾಣಿಸ್ಕೊಳ್ಳೋದು. ಅಂದ್ರೆ ಹೇಳದೇ ಇರೋದು ಎಷ್ಟೋ ಇದೆ ಅಂತ. ಯಾವಾಗಲೂ ಭೀಷ್ಮ ಕೃಷ್ಣ ಮಾತಾಡಿದ್ದಾರೆ, ಸಂಧಾನಕ್ಕೆ ಬಂದಾಗ ಮಾತಾಡಿದಂತಿಲ್ಲ. ಯಾಕೆಂದ್ರೆ ಅಲ್ಲಿ ಕ್ಷಣದ ವಿವರ ಇದೆ. ಭೀಷ್ಮ ಕೃಷ್ಣ ಇಬ್ಬರೇ ಪ್ರತ್ಯೇಕ ಮಾತಾಡದ ಇದೇನು ಕಾಣಿಸೋದಿಲ್ಲ ಅಲ್ಲಿ. ಅಂದ್ರೆ ಇನ್ಯಾವಾಗಲೂ ಆಗಿದೆ, ಅಥವಾ ಸಂಧಾನಕ್ಕೆ ಬಂದಾಗಲೇ ಎಲ್ಲೋ ನಡುವೆ ಆಗಿರಬಹುದು. ಹಾಗಾಗಿ ಇದೆಲ್ಲ ಯಾರಿಗೆ ಯಾವಾಗ ಗೊತ್ತಾಯ್ತು, ಅದು ಗೊತ್ತಾದ ಮೇಲೆ ಇವರಿವರಲ್ಲಿ ಏನೇನು ವರ್ತನೆಗಳು ಬದಲಾಗಿರಬಹುದು, ಅದನ್ನೆಲ್ಲ ನೋಡಬೇಕು ಅಂದ್ರೆ ನೀವು 10 ಸಲ ಇಡೀ ಮಹಾಭಾರತವನ್ನು ಹಿಂದೆ ಮುಂದೆ ಓದ್ಕೋಬೇಕು. ಈಗ ನಮಗೆ ಮಹಾಭಾರತದಲ್ಲಿ ಕೃಷ್ಣ ಹೇಳಿದಾನೆ ಅಂತಂದ್ರೆ, ಕೃಷ್ಣ ಹೇಳಿದ ನಂತರ, ಒಂದು ಭೇಟಿಯ ನಂತರ
ಭೀಷ್ಮನ ವರ್ತನೆ ಟುವರ್ಡ್ಸ್ ಕರ್ಣ ಏನ್ ಬದಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೇಕು ಈಗ. ಅದು ಯಾವಾಗ ಅನ್ನೋದ್ರ ಮೇಲೆ ಆ ಬದಲಾವಣೆ ಏನು ಅನ್ನೋದು ಗೊತ್ತಾಗುತ್ತೆ. ಅದ್ರ ಹಿಂದಿನವರೆಗೆ ಅವನ ವರ್ತನೆ ಹೇಗಿತ್ತು, ಅದ್ರ ನಂತರ ಹೇಗೆ ಕಾಣಿಸ್ತು ಒಂದು ಅಲ್ವಾ. ಅದಕ್ಕೆ ಅದನ್ನ ಹಂಗೆಲ್ಲೋ ಯೋಚನೆ ಮಾಡಕ್ ಬರುತ್ತೆ ಅಂತ. ಹಾಗಾಗಿ ಮಹಾಭಾರತ ಇಷ್ಟು ಅಪವ್ಯಾಖ್ಯಾನಗಳಿಗೆ ಒಳಗಾಗಿರೋದ್ರಲ್ಲಿ ಇದೆಲ್ಲ ಕಾರಣ ಇದೆ. ಆದ್ರೆ ಇದೆಲ್ಲವನ್ನ ಅಲ್ಲಲ್ಲೇ ಹೇಳ್ಬೋದಾಗಿತ್ತಲ್ಲ ವ್ಯಾಸರು ಅಂದ್ರೆ ಹೇಳು ಮುಗಿಯೋಲ್ಲ ಅದು. ಎಷ್ಟು ಅಂತ ಹೇಳೋದು, ಈಗಲೇ ಇಷ್ಟು ದೊಡ್ಡ ಆಗಿದೆ ಅದು, ಇಷ್ಟು ದೊಡ್ಡದು, 1,00,000 ಶ್ಲೋಕಗಳಷ್ಟು ದೊಡ್ಡದು. ಅಷ್ಟೂ ಘಟನೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇರ್ತಿರ್ಲಿಲ್ಲ. ಆದ್ರೆ ಇನ್ನೆಲ್ಲೋ ಹೇಳ್ತಾರೆ ಇದನ್ನು ಅವರು. ಅದು ಒಳ್ಳೆ ಕಥೆಗಾರನ ಲಕ್ಷಣ. ಆಕ್ಚುಲಿ ತುಂಬಾ ಒಳ್ಳೆ ಕಥೆಗಾರನ ಲಕ್ಷಣ ಅದು, ತುಂಬಾ ಒಳ್ಳೆ ಕಥೆಗಾರನ ಲಕ್ಷಣ. ಒಳ್ಳೆ ಸ್ಕ್ರೀನ್ ಪ್ಲೇ ಅದಲ್ಲೇ ಹೇಳ್ಬೇಕು ಅದನ್ನ. ಹೌದು, ಅದನ್ನಲ್ಲೇ ಹೇಳ್ಬೇಕು, ಅದಕ್ಕಿಂತ ಮೊದಲು ಹೇಳಬಾರದು. ನಿಜ ಹೇಳಬೇಕು ಅಂತ ಅಂದ್ರೆ ಅವನು ಹೇಳ್ತಾನೆ ಭೀಷ್ಮ, ನಿಜ ಹೇಳಬೇಕು ಅಂದ್ರೆ ನಿನ್ಮೇಲೆ ನನಗೆ ದ್ವೇಷ ಇಲ್ಲ ಮಗು ಅಂತ ಹೇಳ್ತಾನೆ. ನಮೇ ದ್ವೇಷೋಸ್ತಿ ಮೇ ತಾತ ತ್ವಯಿ ಸತ್ಯಂ ಬ್ರವೀಮಿತೆ. ಮಗು ಅಂತಲೇ ಕರೀತಾನೆ. ನಿಜ ಹೇಳ್ತೀನಿ, ನಿನ್ಮೇಲೆ ನನಗೆ ದ್ವೇಷ ಇಲ್ಲ ಅಂತ. ಆದರೆ ನಾನು ಒರಟಾಗಿ ನಿನಗೆ ಮಾತಾಡದ್ನಲ್ಲ, ಪರುಷಾಣ್ಯ ಮುಕ್ತವನ್, ಒರಟಾಗಿ ಹೇಳದ್ನಲ್ಲ, ಅದಕ್ಕೆ ಕಾರಣ ಏನು ಅಂದರೆ ನಿನ್ನ ಉತ್ಸಾಹ ಭಂಗ ಮಾಡಬೇಕಿತ್ತು ನನಗೆ ಅಂತ. ನಿನ್ನ ಉತ್ಸಾಹವನ್ನು ಇಳಿಸ್ಬೇಕಿತ್ತು ನನಗೆ, ಅದಕ್ಕೆ ನಾನು ಒರಟಾಗಿ ಮಾತನಾಡಿದ್ದೇ ಹೊರತು ನಿನ್ನ ಮೇಲೆ ನನಗೆ ದ್ವೇಷ ಅಲ್ಲ ಅಂತ. ಕರ್ಣ ಬಂದವನೇ ಏನು ಹೇಳಿದಾನೆ ಅಂದರೆ ದ್ವೇಷ್ಯ ಅಂತಂದರೆ ಯಾವಾಗಲೂ ದ್ವೇಷ ಮಾಡ್ತಾ ಇದೆಯಲ್ಲ, ಆ ಕರ್ಣ ಬಂದಿದ್ದೀನಿ ಅಂತ ಕರ್ಣ ಹೇಳಿದ್ದು. ಅದಕ್ಕೆ ಹೇಳ್ತಾನೆ ನಿನ್ನ ಮೇಲೆ ದ್ವೇಷ ಇರಲಿಲ್ಲ ನನಗೆ ಅಂತ. ಒಂದು ಕರ್ಣನಾಗಿಯೂ ದ್ವೇಷ ಇರಲಿಲ್ಲ. ಎರಡನೇದು ಅವನು ಏನು ಅಂತ ಗೊತ್ತಾಗಿದೆ ಅವನಿಗೆ. ಅವನು ಏನು ಅಂತ ಗೊತ್ತಾದಾಗ ಅವನ ಬಗ್ಗೆ ಒಂದು ಅನುಕಂಪ ಬಂದೇ ಬರುತ್ತೆ. ಯಾವುದೋ ತಾಯಿ ಇನ್ಯಾರೋ ತಾಯಿಯ ಬಳಿಯಲ್ಲಿ ಬೆಳೆದ ಅನ್ನೋದು ಸಹಜ ಅನುಕಂಪಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಿನ್ನ ಮೇಲೆ ದ್ವೇಷ ಏನೂ ಇರಲಿಲ್ಲ ನನಗೆ ಅಂತ. ಆದರೆ ಹಾಗ್ಯಾಕೆ ವರ್ತಿಸಿದೆ ಅಂದರೆ ಅದು ರಾಜತಾಂತ್ರಿಕ ನಿಲುವು ಅಂತ. ಕರ್ಣನ ಉತ್ಸಾಹವನ್ನು ಭಂಗ ಮಾಡಬೇಕಿತ್ತು ಅಂತ. ಅದಕ್ಕೆ ಕಾರಣ ಏನು ಅಂತ ವಿವರಿಸ್ತಾನೆ. ಅಕಸ್ಮಾತ್ ಪಾಂಡವಾನ್ಹಿತ್ವಂ ದುಷಸೀತಿ ಮತಿರ್ಮಮ. ನನ್ನ ದೃಢವಾದ ನಿಲುವು ಏನು ಅಂದರೆ ನೀನು ವಿನಾಕಾರಣ ಪಾಂಡವರನ್ನು ದ್ವೇಷ ಮಾಡದೆ ಅಂತ. ನೀವೊಂದು ಕಾರಣ ಇಲ್ಲ ಅದಕ್ಕೆ ಅಂತ. ಅಕಸ್ಮಾತ್ ಅನ್ನೋದಕ್ಕೆ ನಾವಿವತ್ತು ಏಕಾಏಕಿ ಅಂತ ಅನ್ನೋ ಅರ್ಥದಲ್ಲಿ ಬಳಸ್ತಿದ್ದೀವಿ. ಅದ ಅರ್ಥ ಈಗಲೂ ಅದೇನೆ. ಅಂದ್ರೆ ಅಕಸ್ಮಾತ್ ಭೇಟಿ ಆಯ್ತು ಅವರದ್ದು ಅಂತ ಹೇಳ್ತೀವಿ. ಅಕಸ್ಮಾತ್ ಭೇಟಿ ಆಯ್ತು ಅಂತಂದ್ರೆ ನಿಜವಾದ ಅರ್ಥ ಏನು ಅಂದ್ರೆ ಕಾರಣ ಇರಲಿಲ್ಲ ಅಂತ. ಈಗ ಒಬ್ಬರನ್ನ ಭೇಟಿ ಮಾಡೋದಕ್ಕೆ ಇವರನ್ನ ಇಂಥ ಕಾರಣಕ್ಕಾಗಿ ಭೇಟಿ ಆಗಬೇಕು ಅಂತ ಒಂದು ಫಿಕ್ಸ್ ಮಾಡ್ಕೊಂಡು ಭೇಟಿ ಅಲ್ಲ. ಈಗ ಒಂದು ಮದುವೆ ಮನೆಗೆ ಹೋಗ್ತೀವಿ, ಆ ಮದುವೆ ಮನೆಗೆ ಅವ್ರು ಬರ್ತಾರೆ ಅಂತ ಗೊತ್ತಿರುತ್ತೆ. ಅಲ್ಲಿ ಅವರು ಭೇಟಿ ಆಗೋದಕ್ಕೊಂದು ಕಾರಣ ಇದೆ, ಅಥವಾ ಅವರನ್ನು ಭೇಟಿ ಆಗೋದಕ್ಕೊಂದು ಕಾರಣ ಉದ್ದೇಶ ಇದ್ದು ಮಾಡ್ತೀವಿ. ಹಂಗಾಗಲ್ಲ, ಇದಕ್ಕಿದ್ದಂಗೆ ಎಲ್ಲೋ ಹೋಗ್ತೀವಿ, ಯಾರೋ ಒಬ್ರು ಸಿಕ್ಬಿಡ್ತಾರೆ. ಅಕಸ್ಮಾತ್ ಭೇಟಿ ಆದರು. ಅವರಿಗೂ ನಮ್ಮನ್ನು ಭೇಟಿ ಆಗಬೇಕು ಅಂತ ಇರಲಿಲ್ಲ, ನಮಗೂ ಇರಲಿಲ್ಲ. ಇದು ಅಕಸ್ಮಾತ್ ಅಂತ. ನಾವಿವತ್ತು ಅದನ್ನು ಬೇರೆ ಅರ್ಥದಲ್ಲಿ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಅಕಸ್ಮಾತ್ ಆಯಿತು ಅಂತ. ಅಕಸ್ಮಾತ್ ಆಯಿತು ಅನ್ನುವಾಗಲೂ ಹಾಗಲ್ಲ, ಹಾಗೇನೇ ಅರ್ಥ. ಅದಕ್ಕೆ ಕಾರಣ ಇದ್ದಲ್ಲ ಅಂತ, ಉದ್ದೇಶ ಇರಲಿಲ್ಲ ಅಂತ, ಅಕಸ್ಮಾತ್ ಆಗೋಯ್ತು ಅಂತ. ಹಾಗಾಗಿ ಇಲ್ಲಿ ಹೇಳ್ತಾನೆ ಅಕಸ್ಮಾತ್ ಪಾಂಡವಾನ್ಹಿ ಅಂತ, ನೀನು ವಿನಾಕಾರಣ ದ್ವೇಷ ಮಾಡ್ತಾ ಇದ್ದೆ ಅಂತ. ಈ ಮಾತನ್ನು ವ್ಯಾಸರು ಆರಂಭದಲ್ಲೇ ಹೇಳ್ತಾರೆ. ಈಗ ಕರ್ಣ ಗುರುಕುಲಕ್ಕೆ ಬಂದಾಗ, ದ್ರೋಣರ ಗುರುಕುಲಕ್ಕೆ ಬಂದು ಸೇರ್ಕೊಳ್ತಾನಲ್ಲ, ಅಲ್ಲಿ ದುರ್ಯೋಧನನಿಗೆ ಪಾಂಡವರನ್ನ ದ್ವೇಷ ಮಾಡೋದಕ್ಕೆ ಕಾರಣ ಇತ್ತು. ಕಾರಣ ಸರಿ ತಪ್ಪು ಅನ್ನೋ ವಿಷಯ ಬೇರೆ. ಕಾರಣ ತಪ್ಪು ಆದರೆ ಕಾರಣ ಅಲ್ಲ, ಇದು ತಪ್ಪು. ಆದರೆ ಕಾರಣ ಇತ್ತು. ಏನು ಅಂತಂದ್ರೆ ಇವರಿಗೆ ಪಾಲು ಕೊಡಬೇಕಾಗತ್ತೆ ಅಂತ ದುರ್ಯೋಧನನಿಗೆ ಅವತ್ತೇ ಅನ್ನಿಸ್ತು. ನಾನೇ ರಾಜಕುಮಾರ ಅಂತಿದ್ದ ಅವನು. ಯಾರೋ ಚಿಕ್ಕಪ್ಪ ಇದ್ನಂತೆ, ಅವನೇನು ನೋಡಿಲ್ಲ. ನಂಗೊಬ್ಬ ಚಿಕ್ಕಪ್ಪ ಇದ್ನಂತೆ, ಅವನೆಲ್ಲೋ ಕಾಡಿಗೆ ಹೋಗಿದಾನಂತೆ, ಅವನಿಗೆ ಮಕ್ಕಳಾಗಲ್ವಂತೆ, ಅಥವಾ ಮಕ್ಕಳಾದ್ರಂತೆ, ಅವರೆಲ್ಲೋ ಕಾಡಲ್ಲಿದ್ದಾರಂತೆ, ಅವರೇನು ಊರಿಗೆ ಬರಲ್ವಂತೆ, ಅವ್ನು ರಾಜ್ಯ ಬಿಟ್ಬಿಟ್ಟಿದಾನಂತೆ. ನಾನೇ ರಾಜಕುಮಾರ ಅಂತಿದ್ದವನಿಗೆ ಇದ್ದಕ್ಕಿದ್ದಂಗೆ 5 ಜನ ಮಕ್ಕಳು ಬರ್ತಾರೆ, ಇವನಿಗಿಂತ ಜೋರು, ಇವರೆಲ್ಲರನ್ನೂ ಮೀರಿಸ್ತಾರೆ, ಎಲ್ಲರಿಗೂ ಅವ್ರ ಮೇಲೆ ಪ್ರೀತಿ ಅನುಕಂಪ. ಅದನ್ನು ನೋಡಿದಾಗ ತಪ್ಪೇ ಆದರೂ ಪಾಂಡವರನ್ನ ದ್ವೇಷ ಮಾಡೋದಕ್ಕೆ ದುರ್ಯೋಧನನಿಗೆ ಕಾರಣ ಇತ್ತು, ಸಕಾರಣ. ದುಶ್ಯಾಸನಿಗೂ ಅದೇ ಕಾರಣ ಇತ್ತು, ಶಕುನಿಗೂ ಕಾರಣ ಇತ್ತು. ಶಕುನಿಗೆ ಸೋದರ ಮಾವ ತನ್ನ ತಂಗಿ ಮಕ್ಕಳಿಗೆ ರಾಜ್ಯ ಆಗಬೇಕು ಅಂತ. ತಪ್ಪಾದರೂ ಅದು ಸಕಾರಣ. ಆದರೆ ಇವನಿಗೆ ಇರಲಿಲ್ಲ ಅಂತ. ಯಾವಾಗಿರಲಿಲ್ಲ? ಮುಂದಲ್ಲ. ಈಗ ಶಸ್ತ್ರ ಪ್ರದರ್ಶನದಲ್ಲಿ ಅವನನ್ನು ಭೀಮ ಲೇವಡಿ ಮಾಡಿದ್ದೋ, ಅಲ್ಲಿಂದ ನಂತರ ಅವನಿಗೊಂದು ಕಾರಣ ಸಿಕ್ಕಿದೆ ಅಂತ ಹೇಳೋಣ. ದುರ್ಯೋಧನ ರಾಜ್ಯ ಕೊಟ್ಟ, ಭೀಮ ಲೇವಡಿ ಮಾಡ್ದ, ಅದಕ್ಕಾಗಿ ಕರ್ಣನಿಗೆ ಪಾಂಡವರ ಮೇಲೆ ದ್ವೇಷ ಹೇಳಬೇಕು ಅಂದ್ರೆ ಅವತ್ತಲ್ಲ ಅವನಿಗೆ ದ್ವೇಷ ಹುಟ್ಕೊಂಡಿದ್ದು.
ಅವನಿಗೆ ಗುರುಕುಲಕ್ಕೆ ಬಂದಾಗಲೇ ಆರಂಭ ಆಯಿತು ಅಂತ, ಸ್ಪರ್ಧೆ ಆರಂಭ ಆಯಿತು ಅಂತ. ಅದರಲ್ಲೂ ವಿಶೇಷವಾಗಿ ಅರ್ಜುನನ ಮೇಲೆ ಮತ್ತು ಪಾಂಡವರ ಮೇಲೆ ಆ ಸ್ಪರ್ಧೆ, ವ್ಯಾಸರ ಹೇಳೋದು ಸ್ಪರ್ಧೆ ಆರಂಭ ಆದ ಮೇಲೆ ಒಂದು ದುರ್ಯೋಧನನ ಪಕ್ಷಕ್ಕೆ ಸೇರ್ಕೊಳ್ತಾನೆ ಅಲ್ಲಿ. ಅಂದರೆ ಈ ಕ್ಲಾಸ್ಗಳಲ್ಲಿ ಗೊತ್ತಾಗುತ್ತೆ ನಮಗೆ, ಕ್ಲಾಸ್ಗಳಲ್ಲಿ 2 ಗುಂಪು ಇರುತ್ತೆ. ಯಾರೋ ಒಬ್ಬನ ಕಾಣಕ್ಕಾಗೋದಿಲ್ಲ, ಕಂಡ್ರಾಗೋದಿಲ್ಲ ಅಂತ ಅಂದ್ಕೂಡಲೇ ಅವನು ವಿರೋಧಿ ಗುಂಪಿನ ಜೊತೆಗೆ ಹೋಗಿ ಗುರ್ಸ್ಕೊಳ್ತಾರೆ. ಕರೆಕ್ಟ್. ಕ್ಲಾಸ್ಗಳಲ್ಲ, ಬೇರೆ ಕಡೆಗೂ ಇರುತ್ತೆ ಅದು. ಹಂಗಾಗಿದ್ದು ಒರಿಜಿನಲಿ ಕರ್ಣನಿಗೆ ಅವ್ರ ಮೇಲೆ ಸಿಟ್ಟು ಇದು ದ್ವೇಷ ಇದ್ದಿದ್ದು. ಯಾಕೆ ಅಂತ ಕೇಳಿದ್ರೆ ಕರ್ಣನಿಗೂ ಗೊತ್ತಿಲ್ಲ. ಅದನ್ನು ವ್ಯಾಸರು ಅಲ್ಲಿ ಹೇಳ್ತಾರೆ, ಇಲ್ಲಿ ಭೀಷ್ಮನು ಹೇಳ್ತಾನೆ ಅಂತ. ಹಾಗಾಗಿ ನೀನು ವಿನಾಕಾರಣ ಅವರನ್ನು ದ್ವೇಷ ಮಾಡ್ತಾ ಇದ್ದಿ, ಮತ್ತೆ ತುಂಬ ಒರಟಾಗಿ ವರ್ತಿಸ್ತಾ ಇದ್ದಿ ಅವ್ರ ಬಗ್ಗೆ ಅಂತ. ದ್ವೇಷ ಮಾತ್ರ ಅಲ್ಲ ಅಂತ. ಅದಕ್ಕಾಗಿ ನಾನು ನಿನ್ನ ಉತ್ಸಾಹ ಭಂಗ ಮಾಡಬೇಕಾಗಿತ್ತು, ಅದಕ್ಕೆ ಸಭೆಯಲ್ಲಿ ಮಾತಾಡದೆ ಅಂತ. ಅವನೇನು ಬಹಳ ಸಲ ಮಾತಾಡೋಲ್ಲ. ಭೀಷ್ಮ ಕರ್ಣನನ್ನ ಖಂಡಿಸಿದ್ದು ಅನ್ನೋದು ಒಂದೇ ಸಲ, ಈ ಯುದ್ಧಕ್ಕಿಂತ ಮೊದಲು ಮುಂಚೆ ಅಷ್ಟೇ. ಅದಕ್ಕಿಂತ ಮೊದಲು ಕರ್ಣನ ಬಗ್ಗೆ ಭೀಷ್ಮನ ಮಾತುಕತೆ ವ್ಯವಹಾರ ಏನಿರೋದಿಲ್ಲ, ಆದರೆ ಇರುತ್ತೆ ಆಚೆ ಇದರಲ್ಲಿ ಇದ್ಕೊಂಡು ಹಿಂಗೆ ಮಾಡ್ತಾನೆ ಅಂತ ಮನಸ್ಸಲ್ಲೊಂದು ಇರ್ಬೋದು ಅಷ್ಟೇನೆ ಅಂತ. ಈಗ ಹೇಳ್ತಾನೆ ಅವನು, ಜಾನಾಮಿ ಸಮರೇ ವೀರ್ಯಂ ಶತ್ರುಭಿರ್ದುಸ್ಸಹಂತವ ಬ್ರಹ್ಮಣ್ಯತಾಂಚ ಶೌರ್ಯಂಚ ದಾನೇಚ ಪರಮಾಂಗತಿಂ. ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ, ನಿನ್ನ ಬಗ್ಗೆ ಎಲ್ಲ ಗೊತ್ತು ನನಗೆ. ನೀನು ಮಹಾವೀರ ಅನ್ನೋದು ಗೊತ್ತು ನನಗೆ. ನಿನ್ನನ್ನು ಸೋಲಿಸೋದು ಸುಲಭ ಅಲ್ಲ ಅಂತಲೂ ಗೊತ್ತು. ದುಸ್ಸಹ ಅಂತ ಅಂದರೆ ಸುಲಭವಾಗಿ ಸೋಲ್ಸೋಕ್ಕಾಗಲ್ಲ ನಿನ್ನನ್ನು ಯಾರಿಗೂ ಅನ್ನೋದು ಗೊತ್ತು. ಮತ್ತು ನೀನು ಜ್ಞಾನಿಗಳನ್ನು ಗೌರವಿಸುವವನು ಅಂತಲೂ ಗೊತ್ತು. ಅಂದರೆ ವಿವೇಕಿಗಳು, ಹಿರಿಯರು, ತಿಳಿದವರನ್ನು ಗೌರವಿಸುವವನು ಅಂತ ಅಷ್ಟು ವಿನಯ ಇರುವವನು ಅಂತಲೂ ಗೊತ್ತು. ನಿನ್ನ ಶೌರ್ಯ ಗೊತ್ತು. ಮತ್ತು ನೀನು ದಾನಶೂರ ಅನ್ನೋದು ಗೊತ್ತು ನನಗೆ. ದಾನಿಶ್ರೇಷ್ಠ ಅನ್ನೋದು ಗೊತ್ತು. ನತ್ವಯ ಸದೃಶ ಕಶ್ಚಿತ್ ಪುರುಷೇಶ್ವಮರೋಪಮ ಅಂತ. ನಿನ್ನ ಜೊತೆಗೆ ಇನ್ನೊಬ್ಬನನ್ನು ಹೋಲಿಕೆ ಮಾಡೋದು ಕೂಡ ಕಷ್ಟ ಇದೆ ಅಂಥವನು ನೀನು ಮನುಷ್ಯನಾಗಿದ್ದರೂ ಕೂಡ ನೀನು ದೇವತೆಗಳ ಸಾಮರ್ಥ್ಯದವ ಅಂತ ಇದು ಗೊತ್ತು ನನಗೆ. ಆದರೆ ನಾನು ಯಾಕೆ ನಿನಗೆ ಒರಟಾಗಿ ಮಾತಾಡಿದೆ ಅಂದರೆ ಕುಲಭೇದಂಚ ಮತ್ವಾಹಂ. ನಿನಗೆ ಉತ್ಸಾಹ ಅಷ್ಟೇ ತುಂಬಿಕೊಂಡು ಇದ್ದರೆ ಮನೆತನ ಒಡೆದೋಗತ್ತೆ ಅಂತ ನಾನು ಒರಟಾಗಿ ವರ್ತಿಸಬೇಕಾಯ್ತು ನಿನ್ನ ಜೊತೆಗೆ ಅಂತ. ಈ ಮನೆತನ ಒಡೆದೋಗ್ತಿತ್ತು, ಅದಕ್ಕಾಗಿ ನಿನ್ನ ಜೊತೆಗೆ ಒರಟಾಗಿ ವರ್ತಿಸಬೇಕಾಯಿತು ಅಂತ. ಅಂದರೆ ಅಲ್ಲಿ ಆ ಯುದ್ಧ ಸನ್ನದ್ಧರಾಗಿರುವಾಗ ಭೀಷ್ಮ ದುರ್ಯೋಧನನಿಗೆ ಒಂದು ಪಟ್ಟಿ ಕೊಟ್ಟ. ವೀರರು ಯಾರು, ನಿನ್ನ ಪಕ್ಷದ ವೀರರು ಯಾರು, ಆಚೆ ಪಕ್ಷದ ವೀರರು ಯಾರು ಅಂತ ಒಂದು ಪಟ್ಟಿ ಕೊಟ್ಟ. ಅವರೇನು ಮಾಡಿದ್ದಾರೆ, ಅವರ ಹಿಂದಿನ ಸಾಧನೆಗಳೇನು, ಅವರು ಯಾವುದರಲ್ಲಿ ಸಮರ್ಥರು, ಅವರ ದೌರ್ಬಲ್ಯ ಎಲ್ಲಿ ಅನ್ನೋದನ್ನೆಲ್ಲ ಪಟ್ಟಿ ಕೊಟ್ಟ. ಪಟ್ಟಿ ಕೊಟ್ಟಾಗ ಕರ್ಣನನ್ನ ಮಾತ್ರ ಬಹಳ ಅಂದ್ರೆ ಬಹಳ ಕೆಳಗಿಟ್ಟ ಪಟ್ಟಿಯನ್ನು. ಅವನ ಅಲ್ವೇ ಅಲ್ಲ ಅಂದ. ಉದಾಹರಣೆಗಳನ್ನು ಕೊಟ್ಟ. ಗಂಧರ್ವರು ಬಂದಾಗ ಓಡೋದ, ಉತ್ತರ ಗೋಗ್ರಹಣದಲ್ಲಿ ಅವನೇನಿಗೂ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ ಅನ್ನೋ 2 ಘಟನೆಯನ್ನ ಮತ್ತೆ 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 ಉದಾಹರಿಸಿದ. ಅದರ ಅರ್ಥ ಅಲ್ಲಿ ಅದಷ್ಟೂ ಮಾತುಗಳನ್ನು ಭೀಷ್ಮ ಆಡಿದ್ದು ಯಾಕೆ ಅಂತ ಅಂದರೆ ಅವನು ದುರ್ಯೋಧನನಿಗೆ ನೀನು ಸೋಲ್ತಿ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ. ಆದರೆ ಅವತ್ತು ಅವನ ಮಾತುಕತೆಯ ಶೈಲಿಯಲ್ಲಿ ಅದಿರಲಿಲ್ಲ. ಸುಮ್ಮನೆ ಪಟ್ಟಿ ಕೊಡ್ತಾನೇನೋ ಅಂತ ಅನಿಸಿತ್ತು. ಆಗ ಭೀಷ್ಮ ನಮ್ಮ ಕಡೆಯಲ್ಲಿ ಇರುವವರಲ್ಲಿ ನಾನು, ದ್ರೋಣರು ಮತ್ತು ಕರ್ಣ ಸಮಾನ ವೀರರು ಅಂತ ಹೇಳಿದರೆ ದುರ್ಯೋಧನನಿಗೆ ಗೆದ್ದೇ ಗೆಲ್ತೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕಡಿಮೆ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ ಅವನು. ಯಾಕೆಂದ್ರೆ ದುರ್ಯೋಧನನಿಗೆ ಭೀಷ್ಮ ದ್ರೋಣರಿಗಿಂತಲೂ ನಂಬಿಕೆ ಕರ್ಣನ ಮೇಲೆ. ಭೀಷ್ಮನು ಪುರಸ್ಕರಿಸಿಬಿಟ್ರೆ, ಮಹಾವೀರ ಅಂತ ಹೇಳಿಬಿಟ್ರೆ ದುರ್ಯೋಧನನಿಗೆ ಯುದ್ಧದಿಂದ ಹಿಮ್ಮೆಟ್ಟುವ ಯಾವ ಯೋಚನೆಯೂ ಹುಟ್ಟೋದಿಲ್ಲ. ಹಾಗಾಗಿ ಭೀಷ್ಮನಿಗೆ ನೀನು ಸೋಲ್ತಿ ಅಂತ ಹೇಳುವ ಮೂಲಕನಾದರೂ ಅವನನ್ನು ಹಿಮ್ಮೆಟ್ಟಿಸಬೇಕಿತ್ತು. ಯಾಕೆ ಅಂದರೆ ಮನೆ ಒಡೆದೋಗ್ತಿತ್ತು ಅಂತ. ಅದಕ್ಕಾಗಿ ಕುಲಭೇದಂಚ ಮತ್ವಾಹಂ ಸದಾ ಪುರುಷ ಮುಕ್ತವಾನ್. ಸದಾ ಅಂತ ಒಂದು ಮಾತಾಡ್ತಾನೆ ಇಲ್ಲಿ. ಅದನ್ನು ನೋಡಿದಾಗ ಇನ್ನೂ ಹಿಂದೆ ಹೇಳಿದಾನೆ ಅಂತ ಅರ್ಥ. ಆ ಕೊನೆಯದ್ರಲ್ಲಿ ಮಾತ್ರ ಅಲ್ಲ, ಆಗಾಗ ಹೇಳ್ತಾ ಇದ್ದೆ ಅಂತ. ಹಾಗಾಗಿ ಇವನಿಗೆ ಭೀಷ್ಮನಿಗೆ ಮೊದಲಿಂದ ಒಂದು ಯೋಚನೆ ಇದ್ದಿರಬಹುದು. ನಾಳೆ ಹೀಗೆ ದುರ್ಯೋಧನನಿಗೆ ಧೈರ್ಯ ಏನು ಪಾಂಡವರನ್ನ ಎದುರಿಸೋದಕ್ಕೆ ಅಂದ್ರೆ ಕರ್ಣ ಧೈರ್ಯ ಮೊದಲು. ಭೀಷ್ಮರು ತನ್ನ ಜೊತೆ ಬರ್ತಾರೋ ಇಲ್ಲೋ ಅಂತ ಅನುಮಾನ ಇತ್ತು.
ದ್ರೋಣರ ಬಗ್ಗೆನೂ ಅನುಮಾನ ಇತ್ತು, ಕೃಪರ ಬಗ್ಗೆನೂ ಅನುಮಾನ ಇತ್ತು. ಇಷ್ಟು ಜನ ಆ ಕಡೆ ಹೋದ್ಮೇಲೆ ಅಶ್ವತ್ಥಾಮನ ಮೇಲೂ ಅನುಮಾನ ಇತ್ತು. ಅವ್ನು ನಂಬ್ಕೊಂಬಂದಿದ್ದು ಯಾರನ್ನ? ಶುರುವಿನಿಂದ ನಂಬಿಕೆ ಇವನದ್ದು ಅಲ್ಲ, ಶಕುನಿಯ ಮೇಲೆ ನಂಬಿಕೆಯೂ ಅಲ್ಲ, ದುಶ್ಯಾಸನ ನಂಬಿಕೆಯೂ ಅಲ್ಲ. ಅವನು ದ್ವೇಷ ಮಾಡಿಕೊಂಡು ಬಂದಿದ್ದೆ ಇವನನ್ನು ನಂಬಿಕೊಂಡು, ಕರ್ಣನ ನಂಬಿಕೊಂಡು. ಹಾಗಾಗಿ ನಾನು ಆಗಾಗ ನೀನೇನೂ ಅಲ್ಲ ಅಂತ ಹೇಳ್ತಾ ಬಂದೆ, ಮನೆ ಒಡಿಬಾರದು ಅಂತ. ಈಗ ಮನೆ ಒಡಿತಲ್ಲ, ಒಡೆದಿದೆಯಲ್ಲ. ಇಶ್ವಸ್ತ್ರೇ ಭಾರಸಂಧಾನೆ ಲಾಘವೇ ಅಸ್ತ್ರಬಲೇ ತಥಾ ಸದೃಶ ಫಲ್ಗುನೇನಾಸಿ ಕೃಷ್ಣೇನ ಚ ಮಹಾತ್ಮನ ಅಂತ. ನೀನು ನಿನ್ನ ಅಸ್ತ್ರ ಸಾಮರ್ಥ್ಯದಲ್ಲಾಗಲಿ ಶಸ್ತ್ರ ಸಂಧಾನದಲ್ಲಾಗಲಿ ಅಂದರೆ ಜೋಡಿಸೋದ್ರಲ್ಲಾಗಲಿ, ಲಾಘವದಲ್ಲಾಗಲಿ, ಲಾಘವ ಅಂದರೆ ಬಹಳ ಕ್ಷಿಪ್ರವಾಗಿ ಮಾಡ್ತಾ ಹೋಗ್ಬೇಕಲ್ಲ ಯುದ್ಧದಲ್ಲಿ, ಅದರಲ್ಲಾಗಲಿ, ಶಸ್ತ್ರ ಸಾಮರ್ಥ್ಯದಲ್ಲಾಗಲಿ, ಕೃಷ್ಣ ಮತ್ತು ಅರ್ಜುನರಿಗಿರೋ ಸಾಮರ್ಥ್ಯ ಇದೆಯಲ್ಲ ಅದು ನಿನಗೂ ಇದೆ ಅಂತ. ಆ ಸಾಮರ್ಥ್ಯ ನಿನಗೂ ಇದೆ ಅಂತ. ಅರ್ಧರಥ ಅಂತ ಹೇಳಿ ಯಾರ ಪಟ್ಟಿಗಳು ಸೇರಿಲ್ಲ ಅಂತ ಹೇಳೋದು ಈಗ ಹೇಳ್ತಾ ಇದ್ದಾನೆ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾನೆ. ನೀನು ಹಿಂದೆ ರಾಜಪುರಕ್ಕೆ ಹೋಗಿದ್ದೆ, ರಾಜಪುರಕ್ಕೆ ಹೋಗಿ ನೀನೊಬ್ಬನೇ ರಾಜಪುರಕ್ಕೆ ಹೋಗಿ ಅದೆಷ್ಟೋ ರಾಜರುಗಳನ್ನು ಒಮ್ಮೆಲೇ ಸೋಲಿಸಿದೆ ಅಂತ. ಯಾಕೆ ಅಂದರೆ ದುರ್ಯೋಧನನಿಗಾಗಿ ರಾಜಪುರಕ್ಕೆ ಹೋಗಿ ಯುದ್ಧ ಮಾಡಿದ್ದೆ, ಹಲವು ಕ್ಷತ್ರಿಯರನ್ನು ನೀನೊಬ್ಬನೇ ಸೋಲಿಸಿದ್ದೆ ಅಂತ. ಇದು ಹಿಂದೆಲ್ಲೂ ಬಂದಿಲ್ಲ. ಇದು ಹೌದು, ಇದು ಹೌದು, ಇದೆಲ್ಲ ಹಿಂದೆ ಬಂದೇ ಇಲ್ಲ, ಇದನ್ನು ಹೇಳೂ ಇಲ್ಲ. ಅದರ ಜೊತೆಗೆ ನೀನು ಜರಾಸಂಧನ ಜೊತೆಗೆ ಯುದ್ಧ ಮಾಡಿದ್ದೆ ನೀನು ಅಂತ. ಜರಾಸಂಧನ ಜೊತೆಗೆ ಅಂತ. ಅವನು ಸಾಧಾರಣದವನಲ್ಲ, ಸಮರಶ್ಲಾಘಿ. ಜರಾಸಂಧನನ್ನು ಸೋಲಿಸೋದಕ್ಕೆ ಯಾರಿಗೂ ಆಗಲಿಲ್ಲ ಅನ್ನೋ ಥರ ಇದ್ದವನವನು. ಅಂಥವನ ಜೊತೆಗೆ ಹೋಗಿ ನೀನು ಅವನನ್ನು ಸೋಲಿಸಿ ಬಂದವನು. ನೀನು ಬಲಿಷ್ಠನಾದ ಜರಾಸಂಧನನ್ನು ಸೋಲಿಸಿ ಬಂದವನು. ಅದರ ಜೊತೆಗೆ ಜ್ಞಾನಿಗಳನ್ನು ಪೂಜಿಸುವವನು ನೀನು, ಗೌರವಿಸುವವನು, ಸತ್ಯವಾದಿ, ಸತ್ಯ ಹೇಳುವವನು ನೀನು. ನಿನ್ನಲ್ಲಿ ತೇಜಸ್ಸು ನೋಡಿದಾಗ ನೀನು ಇನ್ನೊಬ್ಬ ಸೂರ್ಯ ಅಂತ ಅನ್ಸತ್ತೆ. ತೇಜಸಾರ್ಕ ಇವಾಪರಹ, ಇನ್ನೊಬ್ಬ ಸೂರ್ಯ ಅಂತ ಅನ್ಸತ್ತೆ. ದೇವಗರ್ಭ ನೀನು ಅಂತ, ದೇವಪುತ್ರ ನೀನು. ಅಜಿತ ಸಂಖ್ಯೆ, ಯುದ್ಧದಲ್ಲಿ ನಿನ್ನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಸುಲಭವಾಗಿ. ಮನುಷ್ಯರಧಿಕೋ ಭುವಿ, ಇಲ್ಲಿರುವ ಮನುಷ್ಯರನ್ನ ಲೆಕ್ಕ ಹಾಕಿದರೆ ಅವರಿಗಿಂತ ಒಂದು ತೂಕ ನಿನ್ನದೇ ಹೆಚ್ಚು ಅಂತ. ಇಲ್ಲಿರುವ ಮನುಷ್ಯರಿಗಿಂತ ನೀನು ಒಂದು ಪಟ್ಟು ಹೆಚ್ಚೇ ಇದ್ದಿ ಅಂತ. ಹಾಗಾಗಿ ಇದೆಲ್ಲ ನಿನ್ನಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ. ಇದೆಲ್ಲ ಗೊತ್ತಿಲ್ಲದೆ ನಿನ್ನನ್ನು ಕಡಿಮೆ ಅಳೆದದ್ದಲ್ಲ ಅಂತ, ಅಂಡರ್ ಎಸ್ಟಿಮೇಟ್ ಮಾಡಲಿಲ್ಲ ನಾನು ಅಂತ. ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಲ್ಲ. ಆದರೆ ಒಂದು ಸಿಟ್ಟಿತ್ತು ನಿನ್ನ ಮೇಲೆ, ಒಂದು ಸಿಟ್ಟಿತ್ತು. ನೀನು ಮನೆ ಒಡೆಯೋ ಕೆಲಸಕ್ಕೆ ನೆರವಾದೆ ಅನ್ನುವ ಸಿಟ್ಟಿತ್ತು ನಿನ್ನ ಮೇಲೆ. ಆದರೆ ಆ ಸಿಟ್ಟು ಇವತ್ತು ಇಳಿದೋಯ್ತು ಅಂತ ಹೇಳ್ತಾನೆ. ವ್ಯಪನೀತಃ ಅದ್ಯ ಮನ್ಯುರ್ಮೆ ಯಸ್ತ್ವಾಂ ಪ್ರತಿ ಪುರಾಕೃತ. ಹಳೆ ಸಿಟ್ಟೆಲ್ಲ ಇವತ್ತು ಮುಗಿದೋಗಿದೆ. ಯಾಕೆಂದರೆ ಇದೆಲ್ಲ ಸಕಾರಣವಾದ ಸಿಟ್ಟು ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಹುಟ್ಟಿದ ಸಿಟ್ಟೇ ಹೊರತು ಒಬ್ಬ ಮನುಷ್ಯನನ್ನು ದ್ವೇಷಿಸಬೇಕು ಅಂತಲ್ಲ ಅಂತ. ಹಾಗಾಗಿ ನಿನ್ನ ಮೇಲೆ ದ್ವೇಷ ಇಲ್ಲ ಅಂತ ಹೇಳ್ತಾನೆ. ಏನು ಮಾಡೋಣ ಹೇಳು? ಪುರುಷ ಪ್ರಯತ್ನ ಏನೇ ಇದ್ರೂ ಅದನ್ನು ಮೀರಿಸಿದ್ದೊಂದಿರತ್ತೆ. ದೈವಂ ಪುರುಷ ಕಾರೇಣ ನ ಶಕ್ಯಂ ಅತಿವರ್ತಿತು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಆದರೂ ಅದೃಷ್ಟ ಅಂತ ಒಂದಿರತ್ತಲ್ಲ, ಹಣೆ ಬರಹ ಅಂತ ಒಂದಿರತ್ತಲ್ಲ, ದೈವ ಅಂತ ಒಂದಿರತ್ತಲ್ಲ, ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅಂತ. ಅದಾಯಿತು ಇಲ್ಲಿಯವರೆಗೆ ಅಂತ. ಅಂದರೆ ಏನು ಹೇಳ್ತಾ ಇದ್ದಾನೆ ಅವನು ಅಂತಂದರೆ, ಈ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ನಿನ್ನ ಮೇಲೆ ಹೀಗೆಲ್ಲ ದ್ವೇಷ ಇನ್ನೊಂದಿದೆ, ನಿನ್ನ ಬಗ್ಗೆ ಸದ್ಭಾವನೆ ಇಲ್ಲ ನನಗೆ ಅಂತ ತೋರಿಸಿದ್ದು ಈ ಕಾರಣಕ್ಕಾಗಿ. ಆದರೆ ಅದು ವರ್ಕೌಟ್ ಆಗಲಿಲ್ಲ ಅಂತ. ಹಾಗೆ ಮಾಡಿದ್ರಿಂದಾಗಿ ನಾನು ಅಂದ್ಕೊಂಡಿದ್ದೆ ಈಡೇರುತ್ತಾ ಅಂದರೆ ಈಡೇರಲಿಲ್ಲ. ಎಷ್ಟು ಸಲ ಈ ಥರ ಹೇಳಿದ್ರು ಅವ್ನು ದುರ್ಯೋಧನ ಏನು ಒಪ್ಕೊಂಡಿಲ್ವಲ್ಲ ಅದನ್ನು. ಕರ್ಣನ ಸಾಮರ್ಥ್ಯ ಕಡಿಮೆ ಅಂತ ದುರ್ಯೋಧನನಿಗೆ ಅನ್ನಿಸ್ಲೇ ಇಲ್ಲ ಒಂದು ಕ್ಷಣನೂ. ಎಷ್ಟು ಸಲ ಇವನು ಉದಾಹರಣೆ ಕೊಟ್ಟು ಹೇಳಿದ್ರು ದುರ್ಯೋಧನನ ನಂಬಿಕೆ ಗಟ್ಟಿಯಾಗೇ ಇತ್ತು ಕರ್ಣನ ಬಗ್ಗೆ, ಏನು ಮಾಡೋದಕ್ಕಾಗಲಿಲ್ಲ ಅಂತ. ಹಾಗಾಗಿ ಪ್ರಯತ್ನ ಪಟ್ಟರೂ ಹಣೆ ಬರಹದಲ್ಲಿದ್ದ ಹಾಗೆ ಆಗತ್ತೆ ಅಂತ ಭೀಷ್ಮ ಕರ್ಣನಿಗೆ ಒಂದು ಸಮಜಾಯಿಷಿ ಕೊಡ್ತಾನೆ. ಸಮಜಾಯಿಷಿ ಅಂದರೆ ಸುಮ್ಮನೆ ಸುಳ್ಳಾಗಿ ಅಲ್ಲ, ಮನಸ್ಸಲ್ಲಿ ಇದ್ದಿದ್ದೇನೋ, ತೋರಿಸಿದ ವರ್ತನೆ ಏನು ಅನ್ನೋದನ್ನು ಹೇಳ್ತಾನೆ ಅಂತ. ಮಹಾಭಾರತದ ವ್ಯಕ್ತಿಗಳನ್ನು ಅಳಿಯೋದು ಸುಲಭ ಅಲ್ಲ ಅಂತ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂತಂದರೆ,
ಇಂತಹ ಹಲವು ಅಂಶಗಳಿವೆ ಅಂತ. ಯಾವುದೋ 4 ಘಟನೆಯನ್ನು ಇಟ್ಕೊಂಡು ಇವನು ಹೀಗೆ ಅವನು ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಥದ್ದು ಗೊತ್ತಾಗಬೇಕಿದ್ರೆ ಇಷ್ಟು ಸೂಕ್ಷ್ಮವಾಗಿ ಇಡೀ ಮಹಾಭಾರತವನ್ನು ಹಲವು ಸಲ ಓದಬೇಕಾಗುತ್ತೆ. ಸೊ ಇದಕ್ಕೆ ಕರ್ಣ ಮಾತಾಡ್ತಾನ ಮುಂದೆ? ಮಾತಾಡ್ತಾನೆ, ಮಾತುಕತೆ ನಡೆಯುತ್ತೆ. ಸೊ ಕರ್ಣ ಮುಂದೆ ಏನು ಹೇಳ್ತಾನೆ ಅನ್ನೋದನ್ನ ನೋಡೋಣ. ಭೀಷ್ಮನ ಬಗ್ಗೆ ನೀವು ಈ ಮಾತನ್ನು ಇಟ್ಕೊಂಡು ಕೂಡ ಸಾಕಷ್ಟು ಜನ ಪ್ರಶ್ನೆಗಳು ಮಾಡ್ಬೋದು, ಸಾಕಷ್ಟು ಜನರ ಮನಸ್ಸಲ್ಲಿ ಬರ್ಬೋದು. ಅಂದರೆ ಬಟ್ ಉದ್ದೇಶ ಏನು ಅನ್ನೋದು ಮುಖ್ಯ. ಅಂದರೆ ಕರ್ಣನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದ ಮುಂಚೆ, ಅಂದರೆ ಆ ಮಾತಲ್ಲಿ ಬಂದಿತ್ತು, ಬಟ್ ಅದ್ರ ಉದ್ದೇಶ ಏನಿತ್ತು ಅನ್ನೋದನ್ನ ಈಗ ಹೇಳ್ತಾ ಇದ್ದಾನೆ. ಈಗ ಇನ್ನೊಂದು ವರ್ಷನ ಹೇಳ್ತಾನೆ, ಕರ್ಣನ ವ್ಯಕ್ತಿತ್ವ ಇನ್ನೊಂದು ವರ್ಷನ ಹೇಳ್ತಾ ಇದ್ದಾನೆ. ಸೊ ಅಂದರೆ ಭೀಷ್ಮ ಹೀಗೆ ಅಂತ ನಾವು ಅಂದ್ಕೊಳ್ಬಹುದು, ಬಟ್ ಅದು ಕಾರಣ ಏನು ಅನ್ನೋದು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಆತ ಯಾಕೆ ಹಾಗೆ ಮಾಡಿದ್ದ ಅಂತ ಹೇಳಿ. ಸೊ ಈ ಮಾತಿಗೆ ಕರ್ಣ ಏನು ಹೇಳ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮಗೆ ಈ ವ್ಯಾಖ್ಯಾನ ಅಂದರೆ ಈ ಕ್ಯಾರೆಕ್ಟರೈಸೇಷನ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.